Hello everyone, welcome back to my channel. So yes, this is Rajeshwari. So ಇವತ್ತಿನ ನನ್ನ vlog ಒಂದು get ready with me vlog. Yes. ಸೊ ಸ್ನೇಹಿತರೆ, ಸುಮಾರು ಜನಕ್ಕೆ ಡೌಟ್ ಇದೆ. ಸೊ ನಾನು ಯಾವ ಕ್ರೀಮ್ ಹಾಕ್ತೀನಿ ಅಂತ ಹೇಳಿದ್ರು ಯಾರೂ ನಂಬ್ತಾನೇ ಇಲ್ಲ. ಸೊ ಆ ಕಾರಣಕ್ಕೆ ಲೈವ್ ಆಗಿ ನಿಮಗೆ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದು ತೋರಿಸ್ಬಿಡೋಣ ಅನ್ನೋ ಕಾರಣಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಇವತ್ತು ಜಸ್ಟ್ ಬರೀ ತ್ರೀ ಕ್ರೀಮ್ಸ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಆ್ಯಸ್ ಯೂಶ್ವಲ್ ಆಗಿ ನಾನು ಯಾವಾಗಲೂ ಫೇರ್ ಆ್ಯಂಡ್ ಲವ್ಲಿ ರೆಗ್ಯುಲರ್ ಕ್ರೀಮ್, ಓಕೆನಾ. ಸೊ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ತೊಗೊತಾ ಇದ್ದೀನಿ. ಸೊ ನನ್ನ ಫೇಸಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಸೊ ಇವತ್ತು ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಸ್ಟೋವ್ ಕ್ರೀಮ್, ಸೊ ಸಿಲ್ವರ್ ಕಲರ್ ನಾನು ತೊಗೊಂಡಿರೋದು. ಆ್ಯಕ್ಚುಲಿ ನಾನು ಸ್ಟೋವ್ ಕ್ರೀಮ್ ಬಂದು ಇತ್ತೀಚೆಗೆ ನಾನು ಯೂಸ್ ಮಾಡ್ತಾ ಇರೋದು. ಮುಂಚೆ ನಾನು ಇದನ್ನು ಕೂಡ ಯೂಸ್ ಮಾಡ್ತಿರ್ಲಿಲ್ಲ, ಜಸ್ಟ್ BB ಪ್ಲಸ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಸೊ ಫಂಕ್ಷನ್ ಇದೆ, ಸ್ವಲ್ಪ ಹೈಲೈಟೆಡ್ ಆಗಿರಲಿ ನೈಟ್ ಟೈಮ್ ರಿಸೆಪ್ಷನ್ ಕಾರಣಕ್ಕೆ ಇನ್ನೊಂದು ಕ್ರೀಮ್ನು ಬಡಿಸ್ತಾ ಇದ್ದೀನಿ. ಸೊ ಎಸ್, ಸೊ ಸ್ಪಿನ್ BB ಪ್ಲಸ್, ಸೊ ಇದನ್ನು ಕೂಡ ಸ್ವಲ್ಪ ತೊಗೊತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಸೊ ಜಾಸ್ತಿ ಏನಿಲ್ಲ, ನಾನು ಯಾವುದೇ ರೀತಿಯ ಫೌಂಡೇಶನ್ಸ್ ಆಗಲಿ ಇಲ್ಲ ಸ್ಕಿನ್ ಟೋನ್ ಸಂಬಂಧಪಟ್ಟ ಫೌಂಡೇಶನ್ಸ್ ಆಗಲಿ ಯಾವುದನ್ನು ಬಡಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ಸೊ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಸೊ ಎಸ್, ಫೈನಲಿ ನಾನು ಇವಾಗ ಕ್ಲೀನಾಗಿ ಎಲ್ಲನೂ ಕರೆಕ್ಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಕ್ಲೀನಾಗಿ ಫಿಂಗರ್ ಯೂಸ್ ಮಾಡ್ಕೊಂಡೆ ನಾನು ಎಲ್ಲನೂ ಮಾಡ್ಕೊಳ್ಳೋದು ಸ್ನೇಹಿತರೆ. ನಾನು ಯಾವುದೇ ರೀತಿ ಸ್ಪಾಂಜ್ ಆಗಲಿ ಇಲ್ಲ ಬಬ್ಸ್ ಆಗಲಿ ಇಲ್ಲ ಬ್ರಷಸ್ ಆಗಲಿ ನಾನೇನು ಯೂಸ್ ಮಾಡ್ಕೊಳ್ಳಲ್ಲ, ಓಕೆನಾ. ಸೊ ವಿತಿನ್ ಹೆಲ್ಪ್ ಆಫ್ ದ ಫಿಂಗರ್ಸ್ ಓನ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಎಲ್ಲ ಕಡೆಯೂ ಡಾಟ್ ಇಟ್ಕೊತಾ ಇದ್ದೀನಿ. ಸೊ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಫೇಸ್ ಹೇಗೇಗೋ ಹೋಗುತ್ತೆ, ಓಕೆನಾ. ಸೊ ಆ ಕಾರಣಕ್ಕೆ ಒಂದು ವೇಳೆ ಏನಾದರೂ ನನ್ನ ಈ ವಿಡಿಯೋದಲ್ಲಿ ಏನಾರು ಫೇಸ್ ಹೇಗೇಗೋ ಹೋಗಿದ್ರೆ ಸೊ ಕಾಮಿಡಿಯಾಗಿ ತೊಗೊಳ್ಳಿ ಬೇಕಾದರೆ, ಬಟ್ ಎಂಜಾಯ್ ಮಾಡಿ ವಿಡಿಯೋನ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಸ್, ಸೊ ಇನ್ನೊಂದು ಏನು ಅಂತಂದರೆ ನೆಕ್ ಪೋರ್ಷನ್ನ ಸುಮಾರು ಜನ ಮರ್ತು ಬಿಡ್ತೀರಾ. ಸೊ ಎಸ್, ಪ್ರೊಫೆಷ್ನಲ್ ಆಗಿ ಮಾಡೋರು ಯಾವುದೇ ಕಾರಣಕ್ಕೂ ಮರೆಯಲ್ಲ, ಬಟ್ ಬಿಗಿನರ್ಸ್ ಆಗಲಿ ಇಲ್ಲ ಸ್ವಲ್ಪ ಜನ ಏನು ಮಾಡ್ತೀರಾ, ಫೇಸ್ಗೆ ಅಪ್ಲೈ ಮಾಡ್ಕೊತೀರಾ, ನೆಕ್ಕಿಗೆ ಅಪ್ಲೈ ಮಾಡ್ಕೊಳ್ಳಲ್ಲ. ಸೊ ದಯವಿಟ್ಟು ಆ ತಪ್ಪನ್ನು ಮಾಡ್ಕೊಬೇಡಿ. ಸೊ ನಾನು ಫುಲ್ ಅಪ್ಲೈ ಮಾಡಿಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಇತ್ತು ಅದನ್ನು ಹಾಗೆ ರಬ್ ಮಾಡಿಕೊಂಡು ಸೊ ನಾನು ಅಪ್ಲೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಯಾವುದೇ ಕಾರಣಕ್ಕೂ ಬ್ಲೆಂಡ್ ಮಾಡೋವಂಥ ಪ್ರಾಡಕ್ಟ್ಸ್ ಯಾವುದೂ ಯೂಸ್ ಮಾಡ್ಕೊತಾ ಇಲ್ಲ. ವಿತ್ ಇನ್ ಹೆಲ್ಪ್ ಆಫ್ ಮೈ ಫಿಂಗರ್ಸ್ ಓನ್ಲಿ ನಾನೆಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ರಷ್ ಆಗಲಿ ಇಲ್ಲ ಸ್ಪಾಂಜಸ್ ಆಗಲಿ ಏನೂ ಯೂಸ್ ಮಾಡಲ್ಲ ನಾನು, ಯಾವಾಗಲೂ ಇದೇ ಥರನೇ ನಾನು ಮಾಡ್ಕೊಳ್ಳೋದು, ಓಕೆನಾ. ಬಿಕಾಸ್ ಸುಮಾರು ಜನ ನಾನು ಹೇಳ್ತಾ ಇದ್ದೀನಿ, ಸೊ ಇಲ್ಲ ನಾನು ಫೇರ್ ಆ್ಯಂಡ್ ಲವ್ಲಿ ಒಂದೇ ಯೂಸ್ ಮಾಡೋದು ರೆಗ್ಯುಲರ್ ಆಗಿ, ಆ್ಯಂಡ್ ಇತ್ತೀಚೆಗೆ ನಾನು BB ಪ್ಲಸ್ ಮತ್ತು ಸ್ಟೋವ್ ಕ್ರೀಮ್ ಯೂಸ್ ಮಾಡ್ತೀನಿ ಅಂತಂದರೆ, ಇಲ್ಲ ನೀವು ವಿಡಿಯೋದಲ್ಲಿ ಹೇಳ್ತೀರಾ ಅಷ್ಟೇ, ಬಟ್ ನೀವು ನೋ ಫೌಂಡೇಶನ್ ಹಾಕ್ತೀರಾ ಹೇಳಿ ಅಂತಂದು ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಿಮ್ಮ ಡೌಟ್ನ ಲೈವ್ ಆಗಿ ಕ್ಲಿಯರ್ ಮಾಡಿಬಿಡೋಣ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಮುಂದೆನೇ ವಿಡಿಯೋದಲ್ಲಿ ರೆಡಿ ಆಗ್ತಾ ಇದ್ದೀನಿ, ಓಕೆನಾ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನೀವೇ, ನಾನು ಮೂರು ಕ್ರೀಮ್ ತೊಗೊಂಡಿರೋದು. ಸೊ ಯಾವುದೇ ರೀತಿ ಫೌಂಡೇಶನ್ಸ್ ಆಗಲಿ ನಾನು ಯೂಸ್ ಮಾಡಿಲ್ಲ. ಸೊ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ ನಿಮಗೆ. ಸೊ ಎಸ್ ಸ್ನೇಹಿತರೆ, ಕ್ಲೀನಾಗಿ ಎಲ್ಲ ಕಡೆಯೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸ್ಕಿನ್ನ ಸೊ ಎಷ್ಟು ಗ್ಲೋಯಿಂಗ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಸ್ಟೋವ್ ಕ್ರೀಮ್ ಬಂದು ಸ್ವಲ್ಪ ಹೈಲೈಟರ್ ಥರ ಯೂಸ್ ಆಗುತ್ತೆ. ಸೊ ಅದೂ ಅಷ್ಟೇ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನೈಟ್ ರಿಸೆಪ್ಷನ್ ಕಾರಣ ಹಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಫೈನಲಿ ಪೌಡರ್. ಸೊ ನಾನಂತೂ ರೆಗ್ಯುಲರಾಗಿ ಹೇಳಿದ್ದೀನಿ, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಸೊ ನಾನು ಯೂಸ್ ಮಾಡೋದು ಪಾಂಡ್ಸ್ ಒಂದೇನೆ. ಸೊ ಅಯ್ಯೋ ಸಬ್ಚಲ್ಲೋಯ್ತು, ಇಟ್ಸ್ ಓಕೆ. ಸೊ ಪಾಂಡ್ಸ್ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಪೌಡರ್ಸ್ನು ನಾನು ಯೂಸ್ ಮಾಡಲ್ಲ. ಸೊ ಇದೂ ಅಷ್ಟೇ ಕ್ಲೀನಾಗಿ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೀನು ನೆಕ್ಕನ್ನ ಏನಾರು ಬಿಟ್ಟುಬಿಟ್ರೆ ಸೊ ಫೇಸ್ ಒಂದು ಕಲರ್ ಕಾಣುತ್ತೆ, ನೆಕ್ಕೇ ಒಂದು ಕಲರ್ ಕಾಣುತ್ತೆ. ಆ ಕಾರಣಕ್ಕೆ ಎಲ್ಲ ಕಡೆಯೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ರಿಸೆಪ್ಷನ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗೋಣ ಅನ್ನೋ ಕಾರಣಕ್ಕೆ ಸೊ ಫಸ್ಟ್ ನಾನು ಸ್ವಲ್ಪ ಐ ಶ್ಯಾಡೋ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಾನು ಹಾಕ್ಕೊಂಡಿರೋ ಬಂದು ಸ್ವಲ್ಪ ಕ್ರೀಮ್ ವಿತ್ ಗೋಲ್ಡನ್ ವರ್ಕ್ ಇದೆ. ಸೊ ನಾನು ಹಾಕ್ಕೊಂಡಿರೋ ಗೌನ್. ಸೊ ಆ ಕಾರಣಕ್ಕೆ ಸೊ ಫಸ್ಟ್ ಬೇಸ್ ಬಂದು ನಾನು ಯಾವಾಗಲೂ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಬೇಸ್ ಬಂದು ನಾನು ಯಾವಾಗಲೂ ಗೋಲ್ಡನ್ ಕಲರ್ ಅಥವಾ ಬ್ರೌನ್ ಕಲರೇ ನಾನು ಹಾಕ್ಕೊಳ್ಳೋದು, ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಆ ಕಾರಣಕ್ಕೆ ಸೊ ನಾನು ಇವತ್ತು ಫಸ್ಟ್ ಬೇಸ್ ಬಂದು ಗೋಲ್ಡನ್ ಕಲರ್ ಹಚ್ಕೊಂಡೆ. ನೆಕ್ಸ್ಟ್ ಬಂದು ಸ್ವಲ್ಪ ರೆಡ್ ಕಲರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೈಲೈಟೆಡ್ ಆಗಿ ಸ್ವಲ್ಪ ಡಾರ್ಕ್ ಕಲರ್ ಕಾಣುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ರೆಡ್ ಕಲರ್ನ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಸೊ ಎರಡು ಕಡೆಯೂ ಕ್ಲೀನಾಗಿ ಹಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ಬ್ರೌನ್. ಸೊ ಎಸ್, ಬಿಕಾಸ್ ಗೋಲ್ಡನ್ ಕಲರ್ ವರ್ಕ್ ಇರೋದ್ರಿಂದ ನನ್ನ ಗೌನಲ್ಲಿ ಸೊ ನಾನು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಏನಿದು 3-4 ಕಲರ್ ಮಿಕ್ಸ್ ಮಾಡ್ಕೊತಾ ಇದ್ದಾರೆ, ಚೆನ್ನಾಗಿ ಕಾಣುತ್ತೋ ಇಲ್ವೋ ಇಲ್ಲ ತುಂಬ ಹೆವಿ ಆಗುತ್ತೇನೋ ಅಂತಂದು ಅನಿಸ್ಬೋದು ನಿಮಗೆ. ಬಟ್ ಯಾವುದೇ ರೀತಿ ಹೆವಿ ಆಗಲ್ಲ, ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಬಿಕಾಸ್ ಹೋಗ್ತಾ ಅದು ಕಮ್ಮಿ ಆಗೋಗುತ್ತೆ, ಬಿದೋಗುತ್ತೆ ಒಂದೊಂದ್ಸತಿ ಕೆಳಗಡೆಗೆ, ಅದಕ್ಕೇನೆ. ಸೊ ನೆಕ್ಸ್ಟ್ ಬಂದು ನಾನು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಬಟ್ ನಾನು ಸಿಲ್ವರ್ ಕಲರ್ನ ನಾನು ಬ್ರಷಲ್ಲಿ ಮಾಡ್ಕೊತಾ ಇಲ್ಲ, ಜಸ್ಟ್ ಫಿಂಗರ್ ಸಹಾಯದಿಂದ ಜಸ್ಟ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫುಲ್ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊತಾ ಇಲ್ಲ. ಗುಡ್ಡೆ ಇದೆಯಲ್ಲ, ಸೊ ಅದ್ರ ಮೇಲಕ್ಕೆ ಮಾತ್ರ ಜಸ್ಟ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಹೈಲೈಟರ್ ಥರ ಅದು ಯೂಸ್ ಆಗುತ್ತೆ. ಸೊ ಫೈನಲಿ ನೋಡ್ತಾ ಇರ್ಬೋದು,
ಸೊ ಐ ಶ್ಯಾಡೋ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಬಂದು ನಾನು ಬ್ರಷ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಆ ರೀತಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಸೊ ಈ ರೀತಿ ಮಾಡ್ಕೊಬೇಕಾದಾಗ ಒಂದು ವೇಳೆ ಏನಾದ್ರು ಕ್ಲೀನಾಗಿ ಬ್ಲೆಂಡ್ ಆಗಿಲ್ಲ ಅಂತಂದರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಕೆಳಗಡೆನೂ ಹಚ್ಕೊಳ್ಳಿ, ಬಿಕಾಸ್ ಸುಮ್ಮನೆ ಜಸ್ಟ್ ಆ ಬ್ರಷಲ್ಲೇ ಸ್ವಲ್ಪ ಕೆಳಗಡೆ ಆ ಥರ ಮಾಡ್ಕೊಳ್ಳಿ. ಸೊ ಹಾಗಾಗಿ ಬ್ಲ್ಯಾಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದು ಕೂಡ ಸ್ವಲ್ಪ ಕವರ್ ಆಗುತ್ತೆ, ಓಕೆ. ಸೊ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಇನ್ನೂ ಸ್ವಲ್ಪ ಚೀಸ್ಗೋಸ್ಕರ ಸ್ವಲ್ಪ ಪಿಂಕ್ ಕಲರಲ್ಲಿ ತೊಗೊತಾ ಇದ್ದೀನಿ. ಎಸ್, ಸೊ ಚೀಸ್ಗೋಸ್ಕರ ಕೆನೆ ಮೇಲೆ ಸ್ವಲ್ಪ ಹೈಲೈಟೆಡ್ ಕಾಣಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಅದರಲ್ಲೇ ಪಿಂಕ್ ಕಲರ್ ತೊಗೊಂಡು ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎರಡು ಕಡೆನೂ. ಸೊ ಎರಡು ಕಡೆ ಸ್ವಲ್ಪ ಜಸ್ಟ್ ಡಾಟ್ ಇಟ್ಕೊಂಡಿದ್ದೀನಿ. ಸೊ ಈಗ ಬಂದು ಬ್ರಷ್ ಸಹಾಯದಿಂದ ಸೊ ಅದನ್ನು ಅಪ್ಪರ್ ಡೈರೆಕ್ಷನ್, ಓಕೆನಾ. ಸೊ ಮೇಲ್ಗಡೆಯಿಂದ ಕೆಳಗಡೆಗೆ ಬರಬಾರ್ದು. ಸೊ ಕೆಳಗಡೆಯಿಂದ ಮೇಲ್ಗಡೆಗೆ ಅಪ್ಪರ್ ಡೈರೆಕ್ಷನ್ ಆ್ಯಂಡ್ ಸರ್ಕಲ್ ಮೋಷನಲ್ಲಿ ನಾನು ಅದನ್ನು ಜಸ್ಟ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಎಸ್, ಈಗ ಕರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆಯೂ ಸ್ವಲ್ಪ ಬ್ರಷ್ ಸಹಾಯದಿಂದ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಟ್ ಎಕ್ಸ್ಟ್ರಾ ಏನೂ ಹಾಕ್ಕೊತಾ ಇಲ್ಲ. ಬ್ರಷಲ್ಲಿ ಏನಿದೆಯೋ ಅದೇ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಸೊ ನೆಕ್ಸ್ಟ್ ಫೈನಲಿ ನೆಕ್. ಎಸ್, ಸೊ ನೆಕ್ ಪೋರ್ಷನ್ನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ, ಬಿಕಾಸ್ ಇಲ್ಲಾಂದರೆ ಬೇರೆ ಬೇರೆ ಕಲರ್ ಕಾಣಿಬಿಡುತ್ತೆ. ಸೊ ಫೈನಲಾಗಿ ನೋಡ್ತಾ ಇರ್ಬೋದು. ಸೊ ಎಲ್ಲ ಕಡೆಯೂ ಕ್ಲೀನಾಗಿ ರೆಡಿ ಆಗಿದ್ದೀನಿ. ಸೊ ನೆಕ್ಸ್ಟ್ ಬಂದು ಐಲೈನರ್. ಸೊ ನೋಡ್ತಾ ಇರ್ಬೋದು. ಸೊ ಕಣ್ಣಿಗೆ ಐಲೈನರ್ ಹಚ್ಕೊಂಡ್ರೇ ಚೆಂದ ಅಲ್ವಾ ಸ್ನೇಹಿತರೆ, ಬಿಕಾಸ್ ಹೆಣ್ಮಕ್ಳಿಗೆ ಕಣ್ಣು ಯಾವಾಗಲೂ ಕ್ಲೀನಾಗಿ ಕರೆಕ್ಟಾಗಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಐಲೈನರ್ ಹಚ್ಕೊಳ್ಳೇಬೇಕು. ಸೊ ಫಂಕ್ಷನ್ಸ್ ಟೈಮಲ್ಲಿ. ಆ್ಯಂಡ್ ಇನ್ನೊಂದೇನು ಅಂದರೆ ಸ್ನೇಹಿತರೆ, ಸೊ ನನ್ನ ಲಿಪ್ಸ್ ಪಕ್ಕ ಆ್ಯಕ್ಚುಲಿ ನನಗೆ ಕಪ್ಪುದು ಒಂದು ಚಿಕ್ಕ ಮಚ್ಚೆ ಇದೆ, ಬಟ್ ಅದು ಎದ್ದು ಕಾಣಲ್ಲ. ಸೊ ಆ ಕಾರಣಕ್ಕೆ ಫಂಕ್ಷನ್ ಟೈಮಲ್ಲಿ ಮಾತ್ರ ನಾನು ಸ್ವಲ್ಪ ಅದ್ರ ಮೇಲೆ ಐಲೈನರ್ ಹೆಲ್ಪಿಂದ ಸ್ವಲ್ಪ ಡಾಟ್ ಇಟ್ಕೊತೀನಿ, ಸ್ವಲ್ಪ ಹೈಲೈಟೆಡ್ ಕಾಣಲಿ ಅಂತ. ಸೊ ನೆಕ್ಸ್ಟ್ ಬಂದು ಮಸ್ಕಾರ. ಸೊ ಎಸ್, ಕಣ್ಣಿನ ರೆಪ್ಪೆ ಸ್ವಲ್ಪ ಡಾರ್ಕಾಗಿ ಕಾಣಲಿ, ಸ್ವಲ್ಪ ಮಸ್ಕಾರ ಹಚ್ಕೊಂಡಾಗ ಸೊ ಕಣ್ಣಿನ ರೆಪ್ಪೆ ಏನಿದೆಯೋ ಸ್ವಲ್ಪ ಫುಲ್ ಬ್ಲ್ಯಾಕ್ ಆಗಿ ಕಾಣುತ್ತೆ, ಎದ್ದು ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಫೈನಲಿ ಕಣ್ಣು ಮೇಕಪ್ ಫಿನಿಶ್ ಆಗಿದೆ. ಸೊ ನೆಕ್ಸ್ಟ್ ಬಂದು ನಾನು ಹೋಗ್ತಾ ಇರೋದು ಐಬ್ರೋ. ಎಸ್, ಐಬ್ರೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಫಂಕ್ಷನ್ಸ್ಗೆ ಹೋಗ್ಬೇಕಾದಾಗ ಸೊ ನಾವೆಲ್ಲ ಕ್ಲೀನಾಗಿ ರೆಡಿಯಾಗಿರ್ತೀವಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾವು ಪೌಡ್ರಸ್ ಎಲ್ಲ ಎಕ್ಸ್ಟ್ರಾ ಪೌಡ್ರಸ್ ಹಾಕ್ಕೊಂಡಿರ್ತೀವಿ ಫಂಕ್ಷನ್ ಟೈಮಲ್ಲಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಐಬ್ರೋ ಕಲರ್ ಸ್ವಲ್ಪ ಆಲ್ರೆಡಿ ಒಬ್ಬೊಬ್ಬರಿಗೆ ಸ್ವಲ್ಪ ಮೀಡಿಯಮ್ ಕಲರ್ ಇರುತ್ತೆ. ಸೊ ನನಗೆ ಬಂದು ಸ್ವಲ್ಪ ಮೀಡಿಯಮ್ ಕಲರ್. ಸೊ ಆ ಕಾರಣಕ್ಕೆ ಸೊ ಇದೆಲ್ಲ ಆದಮೇಲೆ ಸೊ ಹೈಲೈಟೆಡ್ ಕಾಣಲಿ, ಐಬ್ರೋ ಕ್ಲೀನಾಗಿ ಚೆಂದ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಐಬ್ರೋ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ಐಬ್ರೋ ಕ್ಲೀನಾಗಿ ಚೆಂದ ಕಾಣ್ತಾ ಇದೆ. ಸೊ ಫೇಸ್ ಅದಕ್ಕೆ ಅಲ್ವಾ ಒಂದು ಅಟ್ರಾಕ್ಷನ್ ಇರುತ್ತೆ. ಸೊ ಆ ಕಾರಣಕ್ಕೆ ಸೊ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದು ನನ್ನ ಕಣ್ಣು ಮೇಕಪ್ ಫಿನಿಶ್ ಆಗಿದೆ. ಸೊ ಐಲೈನರ್ ಕೂಡ ಹಾಕೊಂಡಾಯಿತು, ಸೊ ಮಸ್ಕಾರ ಆಯಿತು, ಐಬ್ರೋ ಕೂಡ ಫಿಲ್ಲಿಂಗ್ ಆಯಿತು. ನೆಕ್ಸ್ಟ್ ಬಂದು ಸ್ಟಿಕ್ಕರ್. ಸೊ ಎಸ್, ಸೊ ಕ್ಲೀನಾಗಿ ಒಂದು ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ. ನನಗೆ ಯಾವ್ದು ಕಂಫರ್ಟಬಲ್, ನನಗೆ ಮ್ಯಾಚಿಂಗ್ ಯಾವ್ದು ಅನಿಸುತ್ತೋ ಆ ಸ್ಟಿಕ್ಕರ್ ಇಟ್ಕೊಂಡೆ. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೆ, ನಾನು ಸ್ಟಿಕ್ಕರ್ ಕೆಳಗಡೆ ಯಾವಾಗಲೂ ಬ್ಲ್ಯಾಕ್ ಕಲರ್ ಒಂದು ಡಾಟ್ ಇಟ್ಕೊತೀನಿ, ಬಿಕಾಸ್ ಸಮ್ಟೈಮ್ಸ್ ಫಂಕ್ಷನ್ಸಲ್ಲಿ ಸ್ಟಿಕ್ಕರ್ ಏನಾಗಿದೆ ರಿಮೂವ್ ಆಗಿಬಿಟ್ಟಿರುತ್ತೆ ಆ ಕಾರಣಕ್ಕೆ. ಸೊ ನೆಕ್ಸ್ಟ್ ಬಂದು ಲಿಪ್ ಬಾಮ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಖಂಡಿತವಾಗ್ಲೂ ಸೀರಿಯಸ್ಲಿ ನಾನು ಲಿಪ್ ಬಾಮ್ ಹಾಕ್ಕೊಂಡೇ ನಾನು ಯಾವಾಗಲೂ ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು. ಸೊ ಹಾಗೆ ಡೈರೆಕ್ಟಾಗಿ ನಾನು ಲಿಪ್ಸ್ಟಿಕ್ನ ಯಾವತ್ತೂ ಅಪ್ಲೈ ಮಾಡಲ್ಲ ನಾನು, ಓಕೆ. ಸೊ ಬಟ್ ನಾನು ಲಿಪ್ ಬಾಮ್ ಬಂದು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು, ವರ್ತ್ ಫಾರ್ ಮನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಆ ಲಿಪ್ ಬಾಮ್ ಕೂಡ ಕೆಲವೊಂದು ಸತಿ ನಮಗೆ ಲಿಪ್ಸ್ಟಿಕ್ ಥರನೇ ಕಾಣ್ಬಿಡುತ್ತೆ, ಬಿಕಾಸ್ ಸೀರಿಯಸ್ಲಿ ಅದು ಸ್ವಲ್ಪ ಲೈಟ್ ಪಿಂಕಲ್ಲಿರುತ್ತೆ, ಓಕೆ. ಬಟ್ ಅದನ್ನೇ ನೀವು ಒಂದು 2 to 3 ಕೋಟಿಂಗ್ಸ್ ಕೊಟ್ಟಾಗ ಅದೇ ಹೈಲೈಟೆಡ್ ಥರ ಕಾಣುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸ್ ಕೊಡುತ್ತೆ ಲಿಪ್ಸ್ಗೆ. ಸೊ ಯಾರಾದರೂ ಬೈ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಸೊ ನಾನು ಫೈನಲಾಗಿ ನನ್ನ ಮೇಕಪ್ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ. ಸೊ ಈಗ ಬಂದು ಹಿಯರಿಂಗ್ ಸೆಕ್ಷನ್ಗೆ ಬಂದಿದ್ದೀನಿ. ಸೊ ಎಸ್, ನನ್ನ ಡ್ರೆಸ್ಗೆ ಸೂಟ್ ಆಗೋ ಅಂತ. ಸೊ ರಿಸೆಪ್ಷನ್ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಹೋಗಬೇಕು. ಸೊ ಆ ಕಾರಣಕ್ಕೆ ಸೊ ನನ್ನ ಡ್ರೆಸ್ಗೆ ಸೂಟ್ ಆಗೋ ರೀತಿ ಒಂದು ಸ್ಟೋನ್ ವರ್ಕ್ ಇರೋ ಜ್ಯುವೆಲ್ಲರಿ ಸೆಟ್ ಇತ್ತು ನನ್ನ ಹತ್ರ. ಸೊ ಅದನ್ನೇ ನಾನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಸೊ ನೆಕ್ಲೆಸ್ ಕೂಡ ತುಂಬ ಚೆನ್ನಾಗಿದೆ, ಇದು ಸಿಂಪಲ್ಲಾಗಿ. ಬಟ್ ಇದು ಹಾಗೆ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಏನಪ್ಪ ಇದು ಗ್ರ್ಯಾಂಡಾಗಿ ಹಾಕೊಂಡು ಹೋಗ್ಬೇಕಾ ಅಂತ ಅನಿಸುತ್ತೆ, ಬಟ್ ಹಾಕೊಂಡ್ಮೇಲೆ ಸಿಂಪಲ್ಲಾಗಿ ನೀಟಾಗಿ ಕಾಣುತ್ತೆ. ಸೊ ಇನ್ನೊಂದು ಏನು ಅಂದರೆ ಸ್ನೇಹಿತರೆ, ಸೊ ನಾನು ಆ್ಯಕ್ಚುಲಿ ಬೇಡ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಹಸ್ಬೆಂಡ್ ಬಂದರು ಹಾಕೋ ಅಂತಂದು ಹೇಳಿದ್ರು. ಸೊ ಆಮೇಲೆ ನಾನು ಅದನ್ನು ಹಾಕ್ಕೊಂಡಿದ್ದು. ಸೊ ನೆಕ್ಸ್ಟ್ ಬಂದು ಬ್ಯಾಂಗಲ್ಸು. ಹೆಣ್ಮಕ್ಳಿಗೆ ಬ್ಯಾಂಗಲ್ಸ್ ಎಲ್ಲ ರೆಡಿಯಾಗಿ ಕೈಯಲ್ಲಿ ಬ್ಯಾಂಗಲ್ಸ್ ಇಲ್ಲ ಅಂದರೆ ಚೆಂದ ಕಾಣಲ್ಲ. ಸೊ ಆ ಕಾರಣಕ್ಕೆ ಸೊ ಬ್ಯಾಂಗಲ್ಸ್ ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಫಂಕ್ಷನ್ ಇರೋ ಕಾರಣ ಸ್ವಲ್ಪ ಜಾಸ್ತಿ ಲುಕ್ ಕೊಡೋ ಅಂತ ಒಂದು ರಿಂಗ್ ತೊಗೊಳ್ಳೋಣ ಅಂತಂದು ಅಂದ್ಕೊಂಡು ಸೊ ರಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಫಂಕ್ಷನ್ಸ್ ಈ ಥರ ರಿಸೆಪ್ಷನ್, ಮ್ಯಾರೇಜ್ ಫಂಕ್ಷನ್ಸ್ ಇದ್ದಾಗ ನಾನು ಈ ರಿಂಗ್ಸ್ನ ಯೂಸ್ ಮಾಡೋದು ನಾನು ಆಲ್ಮೋಸ್ಟು. ಬೇರೆ ಟೈಮಲ್ಲಿ ಎಲ್ಲರೂ ಜಸ್ಟ್ ಔಟಿಂಗ್ ಇದ್ದಾಗ ಸೊ ಈ ರಿಂಗ್. ಸೊ ಇದು ನೀವು ಆಲ್ಮೋಸ್ಟ್ ಎಲ್ಲ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ, ಗೆಟ್ ರೆಡಿ ವಿತ್ ಮೀ ವೀಡಿಯೋಸಲ್ಲಿ. ಜಸ್ಟ್ ಔಟಿಂಗ್ ಅಂತಂದರೆ ನಾನು ಆ ರಿಂಗೇ ಬಳಸೋದು. ಫಂಕ್ಷನ್ಸ್ ಅನ್ನೋ ಕಾರಣ ಏನಾದರೂ ಇದ್ದರೆ ನಾನು ಲಾಂಗ್ ಸ್ವಲ್ಪ ಡಿಸೈನ್ ಇರೋವಂಥ ರಿಂಗ್ಸ್ನ ಬಳಸ್ತೀನಿ. ನೆಕ್ಸ್ಟ್ ಬಂದು ವಾಚ್ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ಬಂದು ಎಸ್, ಸೊ ಈಗ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಫೈನಲ್ ಆಗಿ
ಹೇರ್ ಸ್ಟೈಲ್ ಒಂದು ಬಾಕಿ ಸ್ನೇಹಿತರೆ. ಸೊ ನಾನು ಹೇಳಿದ್ದೆ ನಿಮಗೆ ಮುಂಚೆ ಬಂದು ನಾನು ಸೆಂಟರ್ ಪುಫ್ ತೊಗೊತಿದ್ದೆ, ಬಟ್ ಇತ್ತೀಚೆಗೆ ಸೆಂಟರ್ ಪುಫ್ನ ಯಾಕೋ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಸೈಡ್ ಪುಫ್ನೇ ತೆಗಿತಾ ಇರೋದು ನಾನು. ಸೊ ನನಗೆ ಇದು ಯಾಕೋ ಅಭ್ಯಾಸ ಆಗೋಗ್ಬಿಟ್ಟಿದೆ, ನನಗೆ ಇದು ಯಾಕೋ ತುಂಬ ಈಸಿ ಅನ್ನಿಸ್ತಾ ಇದೆ, ಆಮೇಲೆ ತುಂಬ ನನಗೆ ಇದು ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸೈಡ್ ಪುಫ್ನೇ ತೊಗೊತಾ ಇರೋದು ಇತ್ತೀಚೆಗೆ. ಸೊ ನೋಡ್ತಾ ಇರ್ಬೋದು. ಸೊ ಸೈಡ್ ಪುಫ್ ತೊಗೊಂಡು ಕ್ಲೀನಾಗಿ ಕ್ಲಿಪ್ನ ಹಾಕೊತಾ ಇದ್ದೀನಿ. ಸೊ 2 ಸೈಡು ನಾನು ಅದೇ ಥರ ತೊಗೊಂಡಿದ್ದೀನಿ. ಓಕೆ, ಸೊ ಇವತ್ತು ಫಂಕ್ಷನ್ ಆ್ಯಂಡ್ ರಿಸೆಪ್ಷನ್ ಇರೋದ್ರಿಂದ ಸೊ ಫ್ರೀ ಹೇರೇ ಬಿಡೋಣ ಅಂತ ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಸ್ಯಾರೀಸ್ ಏನಾರು ಹಾಕ್ಕೊಂಡ್ರೆ ಜಡೆ ಹಾಕ್ಕೊತೀನಿ. ಸೊ ಇವತ್ತು ಗೌನ್ ಹಾಕಿರೋ ಕಾರಣ ಸೊ ಫ್ರೀ ಹೇರೇ ಬಿಡೋಣ ಅಂತ ಅಂದ್ಕೊಂಡು ಫ್ರೀ ಹೇರ್ ಬಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ನಾನು ಕುಂಕುಮ. ಸೊ ಕುಂಕುಮ ಇಲ್ಲದೆ ನಾನು ಎಲ್ಲೂ ಆಚೆ ಹೋಗಲ್ಲ ಸಾಮಾನ್ಯವಾಗಿ. ಸೊ ನನಗದೇನೋ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆದ್ರೂ ಅಷ್ಟೇ, ಇಲ್ಲ ಮಾಡರ್ನ್ ಆಗಿ ರೆಡಿ ಆದ್ರೂ ಅಷ್ಟೇ, ನನಗೆ ಕುಂಕುಮ ಇರಲೇಬೇಕು ಹಣೆಯಲ್ಲಿ. ಸೊ ಫೈನಲಾಗಿ ನೋಡ್ತಾ ಇರ್ಬೋದು, ಅದೇ ಹೆಣ್ಮಕ್ಳಿಗೆ ತುಂಬ ಚಂದ. ಸೊ ನೆಕ್ಸ್ಟ್ ಬಂದು ಹೂವು ಮುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೂವು ಮುಡ್ಕೊಂಡೆ. ಸೊ ನಾನು ಒಂದು ಕೆಳಗಡೆಯಿಂದ ಹೂವು ತೊಗೊಂಡಿದ್ದೀನಿ, ಬಿಕಾಸ್ ಮೇಲ್ಗಡೆ ಹೂವು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಹೇರ್ ಫ್ರೀ ಬಿಟ್ಟಿರೋ ಕಾರಣ ಸೊ ಹೂವು ಮುಡ್ಕೊಂಡ್ರೂ ಅದು ಗೊತ್ತಾಗಲ್ಲ ಹೂವು ಮುಡ್ಕೊಂಡಿರೋದು, ಬಿಕಾಸ್ ಕೂದಲು ಕವರ್ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ನಾನು ಸೈಡಿಂದ ಕೆಳಗಡೆಯಿಂದ ಹೂವು ತೊಗೊಂಡೆ, ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಕ್ಲೀನಾಗಿ ಚೆನ್ನಾಗಿ ಹೂವು ಮುಡ್ಕೊಂಡಿರೋದು ಕ್ಲೀನಾಗಿ ಚೆಂದ ಕಾಣುತ್ತೆ. ಸೊ ಫೈನಲಿ ರೆಡಿ ಆಗಿದ್ದೀನಿ ಸ್ನೇಹಿತರೆ. ಸೊ ಇವತ್ತು ನಿಮ್ಮ ಮುಂದೆನೇ ಲೈವ್ ಆಗಿ ರೆಡಿ ಆಗಿದ್ದೀನಿ. ಸೊ ಸುಮಾರು ಜನಕ್ಕೆ ಡೌಟ್ ಇತ್ತು, ನಾನು ಫೌಂಡೇಶನ್ ಬಳಸ್ತೀನಿ, ಬೇರೆ ಎಕ್ಸ್ಟ್ರಾ ಕ್ರೀಮ್ಸ್ ಎಲ್ಲ ಬಳಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದು ಕ್ಲಾರಿಫೈ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಫೈನಲಾಗಿ ದುಪಟ್ಟ. ಸೊ ಒನ್ ಸೈಡ್ ಪಿನ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಹಾಗೆ ತೊಗೊಂಡ್ರೆ ಅದು ನೆಕ್ಲೆಸ್ ಕ್ಲೋಸ್ ಆಗುತ್ತೆ, ಕವರ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಫ್ರೆಂಡ್ಸ್, ಸೊ ಫೈನಲಿ ದಿಸ್ ಇಸ್ ಮೈ ಕಂಪ್ಲೀಟ್ ಮೇಕಪ್. ಸೊ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.